ಇಮ್ಯಾಜಿನ್ ಮಾಡಿ, ನಿಮ್ಮ ಬ್ರೈನ್ ಒಳಗೆ ಯಾರೋ ಒಬ್ಬರು ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಈ ಆ್ಯಪು ನೀವು ಮಾಡೋ ಚಿಕ್ಕ ಚಿಕ್ಕ ಆ್ಯಕ್ಟಿವಿಟಿಯಿಂದ ಹಿಡಿದು ದೊಡ್ಡ ದೊಡ್ಡ ಆ್ಯಕ್ಟಿವಿಟಿವರೆಗೂ ಅದೇ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಈ ಆ್ಯಪಲ್ಲಿ ನೀವು ಎಷ್ಟೊತ್ತಿಗೆ ಎದ್ದೇಳಬೇಕು ಅಂತ ಅದೇ ಡಿಸೈಡ್ ಮಾಡುತ್ತೆ. ನೀವು ಇವತ್ತು ಜಂಕ್ ಫುಡ್ ತಿನ್ನಬೇಕಾ ಬೇಡವಾ ಅಂತಲೂ ಅದೇ ಡಿಸೈಡ್ ಮಾಡುತ್ತೆ. ಮತ್ತು ನೀವು ಇದರಲ್ಲಿ ಎಷ್ಟೊತ್ತಿಗೆ ಎದ್ದೇಳಬೇಕು, ಎಷ್ಟೊತ್ತಿಗೆ ಮಲ್ಕೋಬೇಕು, ಇವತ್ತು ನಾನು ವಾಕಿಂಗ್ ಹೋಗಬೇಕಾ ಬೇಡವಾ, ಇವತ್ತು ನಾನು ಮೂವೀಸ್ನ ನೋಡಬೇಕಾ ಬೇಡವಾ, ಹೀಗೆ ಪ್ರತಿಯೊಂದು ವಿಷಯನೂ ಇದೇ ಆ್ಯಪು ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಆದರೆ ಇನ್ನೊಂದು ಶಾಕಿಂಗ್ ವಿಷಯ ಏನಂದರೆ, ಈ ಆ್ಯಪನ್ನ ಇನ್ಸ್ಟಾಲ್ ಮಾಡೋದಕ್ಕೆ ನೀವು ಪರ್ಮಿಷನ್ನೇ ಕೊಟ್ಟಿರೋದಿಲ್ಲ. ಆದರೂ ಇದು ನಿಮ್ಮ ಬ್ರೈನ್ ಒಳಗೆ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾನೆ ಇರುತ್ತೆ. ಮತ್ತು ಈ ಆ್ಯಪ್ ಹೇಳ್ದಂಗೆ ನೀವು ಕೇಳ್ತಾ ಹೋಗ್ತಿರ್ತೀರ ಹೊರತು ನೀವು ಇದರಿಂದ ಆಚೆ ಬರೋದಕ್ಕೆ ಆಗೋದೇ ಇಲ್ಲ. ಆ್ಯಪ್ನೇ ನಾವು ಹ್ಯಾಬಿಟ್ ಲೂಪ್ ಅಂತ ಕರೆಯೋದು. ಈ ಹ್ಯಾಬಿಟ್ ಲೂಪ್ ಏನಂದರೆ, ನಾವು ಚಿಕ್ಕ ವಯಸ್ಸಿಂದನೂ ಯಾವ ಯಾವ ಆ್ಯಕ್ಟಿವಿಟೀಸ್ನ ನಾವು ಮಾಡ್ಕೊತಾ ಬಂದಿರ್ತೀರೋ ಆ್ಯಕ್ಟಿವಿಟೀಸ್ ಎಲ್ಲನೂ ನಮ್ಮ ಬ್ರೈನಲ್ಲಿ ಸ್ಟೋರ್ ಆಗಿ ಮತ್ತು ಅದೇ ಆ್ಯಕ್ಟಿವಿಟೀಸ್ನ ರಿಪೀಟಾಗಿ ಮಾಡಬೇಕು ಅಂತ ಅನಿಸುತ್ತೆ. ಸೊ ಇದಕ್ಕೆ ನಾವು ಕೊಟ್ಟಿರೋ ಸೈಂಟಿಫಿಕ್ ಹೆಸರೇ ಹ್ಯಾಬಿಟ್ ಲೂಪ್ ಅಂತ. ಈ ಹ್ಯಾಬಿಟ್ ಲೂಪಲ್ಲಿ ಒಟ್ಟು 4 ಸ್ಟೇಜಸ್ ಇದೆ. ಮೊದಲನೇದು ಕ್ಯೂ. ಸೊ ಇದರಲ್ಲಿ ಏನಂತಂದರೆ, ನಾವು ಯಾವಾಗಲೂ ರಿಸಲ್ಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರ್ತೀರಿ. ಸೊ ನಮಗೆ ಪಟ್ ಅಂತ ರಿಸಲ್ಟ್ ಬಂದುಬಿಡಬೇಕು. ಮತ್ತು ಇನ್ನೊಂದು ಕ್ರೇವಿಂಗ್ಸು. ಸೊ ಈ ಕ್ರೇವಿಂಗ್ಸ್ ಏನಂದರೆ, ನಾವು ಆ ರಿಸಲ್ಟ್ ಸಿಕ್ಕಿದ ಮೇಲೆ ಅದರಿಂದ ನಾವು ಫೀಲ್ ಮಾಡೋ ಆ ಹ್ಯಾಪಿನೆಸ್ನೇ ನಾವು ಕ್ರೇವಿಂಗ್ಸ್ ಅಂತ ಕರಿತೀರಿ. ಮತ್ತು ರೆಸ್ಪಾನ್ಸು, ಮತ್ತು ನಾವು ಆ ಗೋಲ್ನ ರೀಚ್ ಆಗೋದಕ್ಕೆ ನಾವು ತಗೊಳ್ಳೋ ಒಂದೊಂದು ಸ್ಟೆಪ್ಸ್ನೂ ರೆಸ್ಪಾನ್ಸ್ ಅಂತ ಕರೀತಾರೆ. ಮತ್ತು ಇನ್ನೊಂದು ಏನಂದರೆ ರಿವಾರ್ಡ್ಸು. ಮತ್ತು ನಾವು ಮಾಡಿರೋ ಕೆಲಸಕ್ಕೆ ನಾವು ಏನು ರಿಸಲ್ಟಾಗಿ ತೊಗೊತಿರೋ ಅದು ರಿವಾರ್ಡ್ ಆಗಿರುತ್ತೆ. ಸಿಂಪಲ್ಲಾಗಿ ಒಂದು ಎಕ್ಸಾಂಪಲ್ ಜೊತೆ ಹೇಳಬೇಕು ಅಂದರೆ, ನಿಮಗೆ ಯಾರೋ ಒಬ್ಬರು BMW ತೊಗೊಂಡಿರೋದನ್ನ ನೋಡಿ ನಿಮಗೂ ಒಂದು ತೊಗೋಬೇಕು ಅಂತ ಆಸೆ ಬಂದಿರುತ್ತೆ. ಈ ಆಸೆನೇ ನಾವು ಕ್ಯೂ ಅಂತ ಕರಿತೀರಿ. ಮತ್ತು ಇಲ್ಲಿ ನೀವು ಏನು ಅಂದ್ಕೊಂಡಿರ್ತೀರ ಅಂದರೆ, ನಾನು ಆ BMW ಒಳಗೆ ಕೂತ್ಕೊಂಡ್ರೆ ಹಿಂಗೆ ಫೀಲ್ ಆಗ್ತೀನಿ, ನಾನು ಆ BMWನ ಡ್ರೈವ್ ಮಾಡ್ತಿದ್ರೆ ನಾನು ಎಷ್ಟು ಸ್ಪೀಡಲ್ಲಿ ಹೋಗ್ತೀನಿ, ಮತ್ತು ಆ BMWಲಿ ಎಷ್ಟು ಲಕ್ಸುರಿ ಇರುತ್ತೆ, ಮತ್ತು ಆ ಕಾರ್ ಡಿಸೈನು ಮತ್ತು ಆ ಕಾರ್ ಕಲರು, ಇದೆಲ್ಲ ನಿಮ್ಮ ಒಳಗೆ ಒಂದು ಕ್ರೇವಿಂಗ್ಸ್ ಅಥವಾ ಬಯಕೆನ ಬಿಲ್ಡ್ ಮಾಡ್ತಾ ಹೋಗ್ತಾ ಇರುತ್ತೆ. ಮತ್ತು ರೆಸ್ಪಾನ್ಸ್ ಏನಂದರೆ, ಆ BMW ತೊಗೊಳೋದಕ್ಕೆ ನಾನು ಎಷ್ಟು ದುಡ್ಡನ್ನ ಸೇವ್ ಮಾಡಬೇಕು, ಮತ್ತು ಅದಕ್ಕೋಸ್ಕರ ನಾನು ಏನೇನು ಕೆಲಸ ಮಾಡಬೇಕು, ಇದೆಲ್ಲ ನೀವು ಆ ಆಸೆಗೆ ಕೊಡ್ತಾ ಇರೋ ರೆಸ್ಪಾನ್ಸ್ ಆಗಿರುತ್ತೆ. ಮತ್ತು ರಿವಾರ್ಡ್ ಏನಂದರೆ, ನೀವು ಮಾಡಿರೋ ಕೆಲಸದಿಂದ ನಿಮಗೆ ನಿಜವಾಗ್ಲೂ ಅದನ್ನು ತೊಗೊಳೋದಕ್ಕೆ ಆಯ್ತಾ ಇಲ್ವಾ, ಇದು ನಿಮಗೆ ರಿವಾರ್ಡ್ ಕೊಡ್ತಾ ಹೋಗುತ್ತೆ. ಸೊ ಏನಿದು, ಇದನ್ನ ಇವತ್ತು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಈ ಹ್ಯಾಬಿಟ್ ಲೂಪ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ನಮ್ಮ ಬ್ರೈನ್ಗೂ ಮತ್ತು ಈ ಹ್ಯಾಬಿಟ್ಗೂ ಇರೋ ಕನೆಕ್ಷನ್ ಏನು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ, ನಮ್ಮ ಬ್ರೈನು ಯಾವಾಗಲೂ ಸೇವಿಂಗ್ ಮೋಡಲ್ಲಿ ಇರಬೇಕು ಅಂತ ಇಷ್ಟಪಡ್ತಾ ಇರುತ್ತೆ. ನಮ್ಮ ಬ್ರೈನ್ಗೆ ಯಾವಾಗಲೂ ಆ್ಯಕ್ಟಿವ್ ಆಗಿರೋದು ಇಷ್ಟ ಆಗೋದಿಲ್ಲ. ಸೊ ಆವಾಗ ನಮ್ಮ ಬ್ರೈನ್ ಏನು ಮಾಡ್ತದೆ, ನಾವು ಕಂಟಿನ್ಯೂಸ್ ಆಗಿ ಮಾಡೋ ಯಾವುದೇ ಕೆಲಸ ಆಗಲಿ, ನಮ್ಮ ಬ್ರೈನ್ ಅದನ್ನು ಹ್ಯಾಬಿಟ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಇಷ್ಟಪಡುತ್ತೆ. ಏಕೆಂದರೆ ಒನ್ಸ್ ಅದು ಹ್ಯಾಬಿಟ್ ಅಂತ ಕನ್ಸಿಡರ್ ಆಯಿತು ಅಂದರೆ ನಾವು ಅದಕ್ಕೆ ಜಾಸ್ತಿ ಎಫರ್ಟ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಆದರೂ ನಾವು ಆ ಕೆಲಸನ ಮಾಡ್ಕೊತಾ ಹೋಗ್ತೀರಿ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಈಗ ನಾವು ಡೈಲಿ ಎದ್ದು ಬ್ರಷ್ ಮಾಡ್ತೀರಿ, ಬಟ್ ನಮಗೆ ಅದು ಸ್ಟ್ರೆಸ್ ಅಂತ ಅನಿಸೋದಿಲ್ಲ. ಏಕೆಂದರೆ ನಮಗೆ ಅದು ಚಿಕ್ಕ ವಯಸ್ಸಿಂದ ರೂಢಿ ಆಗ್ತಾ ಬಂದಿರುತ್ತೆ. ಮತ್ತು ನಮ್ಮ ಬ್ರೈನು ಆ ಬ್ರಷ್ ಮಾಡೋ ಪ್ರೋಸೆಸ್ನ ಹ್ಯಾಬಿಟ್ ಅಂತ ಕನ್ಸಿಡರ್ ಆಗಿರೋದ್ರಿಂದ ನಮಗೆ ಅದಕ್ಕೆ ಅಷ್ಟೊಂದು ಬ್ರೈನ್ ಸ್ಟ್ರೆಸ್ ಆಗೋ ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ನಮಗೆ ಬ್ರಷ್ ಮಾಡೋದು ಈಸಿ ಅಂತ ಅನಿಸುತ್ತೆ. ಅದೇ ನಾವು ಈಗ ಯಾವುದೋ ಒಂದು ಹೊಸ ವಿಷಯನ ಕಲಿತಾ ಇದ್ದೀರಿ ಅಥವಾ ಯಾವುದೋ ಒಂದು ಹೊಸ ಹ್ಯಾಬಿಟ್ನ ಬಿಲ್ಡ್ ಮಾಡಬೇಕು ಅಂದರೆ, ಇನಿಷಿಯಲಿ ನಮ್ಮ ಬ್ರೈನು ಅದಕ್ಕೆ 100% ಫೋಕಸ್ಡ್ ಆಗಿ ಆ ಕೆಲಸನ ಕಲಿಬೇಕಾಗ್ತಾ ಇರುತ್ತೆ. ಈಗ ನಾವು ಹೊಸದಾಗಿ ಯಾವುದೋ ಒಂದು ಟೈಲರಿಂಗ್ ಕೆಲಸ ಕಲಿತಾ ಇದ್ದೀರಿ ಅಂದರೆ, ನಾವು ಅದಕ್ಕೆ ಚಿಕ್ಕ ಚಿಕ್ಕ ವಿಷಯನೂ ನಾವು ಫೋಕಸ್ಡ್ ಆಗಿ ಕಲಿಬೇಕಾಗುತ್ತೆ. ಆವಾಗ ನಮ್ಮ ಬ್ರೈನು ಜಾಸ್ತಿ ಇನ್ವಾಲ್ವ್ ಆಗಿರುತ್ತೆ. ಆವಾಗ ನಮ್ಮ ಬ್ರೈನ್ ಏನು ಮಾಡುತ್ತೆ, ಇದನ್ನು ಕಲಿಬೇಕಾದ್ರೆ ಸ್ವಲ್ಪ ಕಷ್ಟ ಅಂತ ಫೀಲ್ ಕೊಟ್ಟು ಅದನ್ನು ಆದಷ್ಟು ಬೇಗ ಹ್ಯಾಬಿಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ನಾವು ಅದೇ ಕೆಲಸನ 5-6 ಸಲ ಎಲ್ಲ ಮಾಡ್ಕೊತಾ ಹೋಗ್ತಿದ್ರೆ ನಮ್ಮ ಬ್ರೈನ್ ಏನು ಮಾಡುತ್ತೆ, ಓಕೆ ಇದು ನಾನು ಡೈಲಿ ಮಾಡೋ ಕೆಲಸ, ಇದನ್ನು ನಾನು ಹ್ಯಾಬಿಟ್ ಮಾಡ್ಕೋಬೇಕು ಅಂತ ಒನ್ಸ್ ಅದು ಹ್ಯಾಬಿಟ್ ಆಗಿಬಿಡ್ತು ಅಂದರೆ ನಾವು ಟೈಲರಿಂಗ್ ಕೆಲಸನೂ ಈಸಿ ಅಂತಲೇ ಮಾಡ್ಕೊತಾ ಹೋಗ್ತೀರಿ. ಇದೇ ರೀತಿ ನಾವು ಮಾಡೋ ಯಾವುದೇ ಕೆಲಸ ಆದ್ರೂ ನಾವು ಕಂಟಿನ್ಯೂಸ್ ಆಗಿ ಮಾಡ್ಕೊತಾ ಹೋದರೆ ನಮ್ಮ ಬ್ರೈನ್ ಅದನ್ನು ಹ್ಯಾಬಿಟ್ ಅಂತ ಕನ್ಸಿಡರ್ ಮಾಡಿ ಅದನ್ನು ಮಾಡೋದಕ್ಕೆ ಫಸ್ಟು ಏನು ಎನರ್ಜಿನ ಮತ್ತು ಏನು ಫೋಕಸ್ನ ಬ್ರೈನ್ ಯೂಸ್ ಮಾಡ್ತಿದ್ದೋ, ಇವಾಗ ಅಷ್ಟು ಫೋಕಸ್ಸು ಮತ್ತು ಅಷ್ಟು ಎನರ್ಜಿ ಬ್ರೈನ್ಗೆ ಬೇಕಾಗೋದಿಲ್ಲ. ಆವಾಗ ನಮಗೆ ಅದು ಸ್ಟ್ರೆಸ್ ಅಂತ ಇಲ್ಲ ಹೆಡೇಕ್ ಅಂತ ನಮಗೆ ಫೀಲ್ ಆಗೋದಿಲ್ಲ. ಅದಕ್ಕೆ ನಾವು ಮಾಡೋ ಯಾವುದೇ ಕೆಲಸ ಆದರೂ ಸರಿ, ಅದನ್ನು ನಾವು ಕನ್ಸಿಸ್ಟೆಂಟಾಗಿ ಮಾಡ್ಕೊತಾ ಹೋಗ್ತಿದ್ರೆ ನಮ್ಮ ಬ್ರೈನ್ ಅದನ್ನು ಹ್ಯಾಬಿಟ್ ಅಂತ ಕನ್ಸಿಡರ್ ಮಾಡಿ ಈಸಿಯಾಗಿ ಕೆಲಸ ಮಾಡೋದಕ್ಕೆ ಹೋಗುತ್ತೆ. ಒಂದೊಂದು ಸಲ ನಾವೇನು ಮಾಡಿರ್ತೀರಿ ಅಂದರೆ, ಒಂದು ಕೆಟ್ಟ ಹ್ಯಾಬಿಟ್ಗಳನ್ನೂ ಡೆವಲಪ್ ಮಾಡ್ಕೊಂಬಿಟ್ಟಿರ್ತೀರಿ. ಬಟ್ ನಮ್ಮ ಬ್ರೈನ್ಗೆ ಅದು ಒಳ್ಳೆಯದು ಕೆಟ್ಟದ್ದು ಗೊತ್ತಾಗಿರಲ್ಲ.
ಅದೊಂದು ಪ್ರೋಸೆಸ್ ಅಂತ ತಿಳ್ಕೊಂಡು ನಾ ಬ್ಯಾಡ್ ಹ್ಯಾಬಿಟ್ನು ಕಂಟಿನ್ಯೂಸ್ ಆಗಿ ಮಾಡೋದಕ್ಕೆ ನಮ್ಮನ್ನು ಟ್ರಿಗರ್ ಮಾಡ್ತಾ ಇರುತ್ತೆ. ಅದಕ್ಕೋಸ್ಕರನೇ ತುಂಬ ಜನ ನಾನು ಯಾವುದೇ ಒಂದು ಕೆಟ್ಟ ಅಭ್ಯಾಸನ ಬಿಡಬೇಕು ಅಂತ ಅನ್ಕೊತಾ ಇದ್ರೂ ಬಿಡೋದಕ್ಕೆ ಆಗ್ತಾ ಇರೋದಿಲ್ಲ. ಯಾಕಂದರೆ ನಮ್ಮ ಬ್ರೈನು ಅದೇ ಕೆಲಸ ಮಾಡೋದಕ್ಕೆ ಪುಷ್ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಹ್ಯಾಬಿಟ್ಸ್ನ ಬಿಲ್ಡ್ ಮಾಡ್ಕೊತಾ ಇರ್ಬೇಕಾದ್ರೆ ಕೇರ್ಫುಲ್ಲಾಗಿ ಅದರಿಂದ ಏನೇನು ಯೂಸ್ ಆಗುತ್ತೆ, ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಯೋಚನೆ ಮಾಡಿ ನಾವು ಹ್ಯಾಬಿಟ್ಸ್ನ ಕ್ರಿಯೇಟ್ ಮಾಡ್ಕೋಬೇಕು. ಈಗ ಹ್ಯಾಬಿಟ್ ಲೂಪ್ ಕಡೆ ಬರೋದಾದರೆ ಇದರಲ್ಲಿ ಬರೋ ಮೊದಲನೇ ಸ್ಟೇಜ್ ಏನಂದರೆ ಕ್ಯೂ. ಇದು ಏನಂದರೆ ನಮ್ಮ ಬ್ರೈನ್ಗೆ ಟ್ರಿಗರ್ ಪಾಯಿಂಟ್ನ ಕೊಡೋದಕ್ಕೆ. ಈಗ ನಾವು ಯಾವುದೋ ಒಂದು ಆ್ಯಕ್ಟಿವಿಟಿ ಮಾಡಬೇಕು ಅಂದರೆ ನಮ್ಮ ಬ್ರೈನ್ಗೆ ಒಂದು ಟ್ರಿಗರ್ ಪಾಯಿಂಟ್ ಬೇಕಾಗಿರುತ್ತೆ. ಸೊ ನಮ್ಮ ಹ್ಯಾಬಿಟ್ಸಲ್ಲಿ ಈ ಟ್ರಿಗರ್ ಪಾಯಿಂಟ್ಸು ಆಟೋಮೆಟಿಕ್ ಅದು ಆ ಟೈಮಿಗೆ ತಕ್ಕನಾಗೆ ಟ್ರಿಗರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಕೆಲವೊಬ್ಬರು ಈಗ 10 ಗಂಟೆಗೆ ಡೈಲಿ ಮಲಗಿ ಅಭ್ಯಾಸ ಇರುತ್ತೆ. ಸೊ ಒಂದಿನ ಅವರು ಇಂಪಾರ್ಟೆಂಟ್ ಕೆಲಸ ಏನೋ ಮಾಡ್ತಿರ್ತಾರೆ, ಅವಾಗ ಅವ್ರಿಗೆ 10 ಗಂಟೆ ಆಗಿರೋದು ಮರ್ತೋಗಿರುತ್ತೆ. ಸೊ ಅವಾಗ ನಮ್ಮ ಬ್ರೈನ್ ಏನು ಮಾಡುತ್ತೆ, ಅದು ಆಟೋಮೆಟಿಕ್ಕಾಗಿ ಆ ಹ್ಯಾಬಿಟ್ಗಳನ್ನ ಟ್ರಿಗರ್ ಮಾಡುತ್ತೆ. ಸೊ ಏನಂದರೆ ಈಗ 10 ಗಂಟೆ ಆಗಿದೆ ಅಂತ ನಿದ್ದೆ ಬರೋ ಸಿಗ್ನಲ್ಸ್ನ ಕೊಡ್ತಾ ಬರುತ್ತೆ. ಸೊ ಆವಾಗ ನಮಗೆ ಥಾಟ್ ಬರುತ್ತೆ, ಟೈಮ್ ಆಗಿದೆ, ನಾನೀಗ ನಿದ್ದೆ ಮಾಡಬೇಕು ಅಂತ. ಸೊ ಇದೇ ರೀತಿ ತುಂಬ ವಿಷಯಗಳು ನಮಗೆ ಗೊತ್ತಿಲ್ಲದಲೇ ಇದ್ರೂ ನಮ್ಮ ಬ್ರೈನು ಆ ಟೈಮಿಂಗ್ಸಲ್ಲಿ ನಮಗೆ ಟ್ರಿಗರ್ ಮಾಡುತ್ತೆ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ನಾವೀಗ ಹೊರಗಡೆಯಿಂದ ಮನೆಗೆ ಬಂದಾಗ ನಾವು ಡೈಲಿ ಶೂನ ರಿಮೂವ್ ಮಾಡಿ ಆಮೇಲೆ ಒಳಗೆ ಹೋಗ್ತೀರಿ. ಸೊ ಇದು ನಮಗೆ ಇನ್ವಾಲಂಟರಿಯಾಗಿ ಮಾಡ್ಕೊತಿರ್ತೀವಿ. ಯಾಕಂದರೆ ನಾವು ಎವ್ರಿ ಡೇ ಅದೇ ಆ್ಯಕ್ಟಿವಿಟೀಸ್ನ ಫಾಲೋ ಮಾಡಿ ಮಾಡಿ ಅಭ್ಯಾಸ ಆಗೋಗಿರುತ್ತೆ. ಸೊ ನಮಗೆ ಅವಾಗ ನಾವಲ್ಲಿ ಶೂ ಬಿಚ್ಚಿ ಒಳಗೆ ಹೋಗೋದನ್ನು ನಮಗೆ ಯಾರೂ ಹೇಳ್ಕೊಡೋ ಅವಶ್ಯಕತೆ ಇರೋದಿಲ್ಲ, ಮತ್ತು ನಾವು ಅದಕ್ಕೆ ಎಕ್ಸ್ಟ್ರಾ ಎಫರ್ಟ್ ಏನೋ ಹಾಕೋ ಅವಶ್ಯಕತೆ ಇರೋದಿಲ್ಲ. ನಮ್ಮ ಬ್ರೈನ್ಗೆ ಆಟೋಮೆಟಿಕ್ ಗೊತ್ತಿರುತ್ತೆ ನಾವು ಮನೆಗೆ ಬಂದಿದ ತಕ್ಷಣ ಶೂ ಬಿಚ್ಚಿ ಆಮೇಲೆ ಒಳಗೆ ಹೋಗಬೇಕು ಅಂತ. ಸೊ ಹೀಗೆ ಇದು ಚಿಕ್ಕ ಚಿಕ್ಕ ವಿಷಯ ಅಂತ ಅನ್ನಿಸ್ಬೋದು, ಬಟ್ ನಮ್ಮ ಬ್ರೈನು ಇದೇ ರೀತಿಯೇ ಡೈಲಿ ಕೆಲಸ ಮಾಡಿ ಮಾಡಿ ಇದೇ ರೊಟೀನ್ಗೆ ಅಭ್ಯಾಸ ಆಗೋಗಿರುತ್ತೆ. ನೀವು ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡ್ತಿರ್ತೀರ, ಆಗ ಸಡನ್ನಾಗಿ ನಿಮ್ಮ ಮೊಬೈಲ್ಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ನಿಮಗೆ ಅಲ್ಲಿ ನೋಟಿಫಿಕೇಷನಿಂದ ಒಂದು ಸೌಂಡು ನಿಮ್ಮ ಕಿವಿಗೆ ಕೇಳಿಸುತ್ತೆ. ಸೊ ಈಗ ಅದು ಒಂದು ಟ್ರಿಗರ್ ಪಾಯಿಂಟ್ ಥರ ನಿಮ್ಮ ಬ್ರೈನ್ಗೆ ವರ್ಕ್ ಆಗುತ್ತೆ. ಸೊ ನಿಮ್ಮ ಬ್ರೈನ್ ಏನಂತ ಅಂದರೆ ಟ್ರಿಗರ್ ಪಾಯಿಂಟ್ ಬಂದಿದೆ, ಸೊ ನಾನಿವಾಗ ಅದಕ್ಕೆ ರೆಸ್ಪಾನ್ಸ್ ಕೊಡಬೇಕಾಗುತ್ತೆ. ಏಕೆಂದರೆ ಆ ಟ್ರಿಗರ್ ಪಾಯಿಂಟ್ ಬಂದಾಗೆಲ್ಲ ನೀವು ಆ ಮೊಬೈಲ್ನ ಓಪನ್ ಮಾಡಿ ಏನು ನೋಟಿಫಿಕೇಷನ್ ಅಂತ ನೋಡಿ ನಿಮಗೆ ಬ್ರೈನ್ಗೆ ಟ್ರೈನ್ ಮಾಡಿರ್ತೀರ. ಸೊ ಆವಾಗ ನಿಮಗೆ ಆ ಕ್ಯೂ ಜನ್ರೇಟ್ ಆಗೋದ್ರಿಂದ ನಿಮ್ಮ ಬ್ರೈನು ನಿಮಗೆ ಆ ಮೊಬೈಲ್ನ ತೊಗೊಂಡು ನೋಟಿಫಿಕೇಷನ್ ಏನು ಅಂತ ನೋಡೋ ಸಿಗ್ನಲ್ಲ ಕೊಡೋದ್ರಿಂದ ನಿಮಗೆ ಮಾಡ್ತಿರೋ ಕೆಲಸ ಇಂಪಾರ್ಟೆಂಟ್ ಇದ್ರೂ 1 ಸೆಕೆಂಡ್ ಟೈಮ್ ತೊಗೊಂಡು ಮೊಬೈಲ್ನ ಆನ್ ಮಾಡ್ತೀರಾ. ಸೊ ಇದೆಲ್ಲನೂ ನಿಮ್ಮ ಲೈಫಲ್ಲಿ ನಿಮಗೆ ಗೊತ್ತಿಲ್ಲದಲೇ ಆಗೋ ಟ್ರಿಗರ್ ಪಾಯಿಂಟ್ಗಳು. ಸೊ ಇದನ್ನೇ ನಾವು ಹ್ಯಾಬಿಟ್ ಲೂಪಲ್ಲಿ ಕ್ಯೂ ಅಂತ ಕರಿತೀರಿ. ಹ್ಯಾಬಿಟ್ ಲೂಪಲ್ಲಿ ಸೆಕೆಂಡ್ ಪಾಯಿಂಟ್ ಏನಂದರೆ ಕ್ರೇವಿಂಗ್ಸು. ಸೊ ನಾನು ಆಗಲೇ ತೊಗೊಂಡಿರೋ ಎಕ್ಸಾಂಪಲಲ್ಲಿ ಮೊಬೈಲ್ ನೋಟಿಫಿಕೇಷನ್ನು ಹೇಗೆ ನಮಗೆ ಕ್ಯೂ ಆಗಿ ವರ್ಕ್ ಆಗುತ್ತೋ, ಈ ಕ್ರೇವಿಂಗ್ಸ್ ಏನಂದರೆ ನಮ್ಮ ಒಳಗಡೆ ಜನ್ರೇಟ್ ಆಗೋ ಫೀಲಿಂಗ್ಸು. ಲೈಕ್ ಏನಂದರೆ ನೋಟಿಫಿಕೇಷನ್ನು ಏನಾಗಿರ್ಬೋದು, ಯಾರಾದರೂ ಫೋಟೋ ಕಳಿಸಿದಾರಾ, ಯಾರಾದರೂ ಮೆಸೇಜ್ ಮಾಡಿದಾರಾ, ಇಲ್ಲ ನಾವು ಮೆಸೇಜ್ ಮಾಡಿರೋದಕ್ಕೆ ಯಾರಾದರೂ ರಿಪ್ಲೈ ಮಾಡಿದಾರಾ, ಇಲ್ಲ ನಾನು ಏನಾದರೂ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದರೆ ಅದ್ರದ್ದು ಡೆಲಿವರಿ ಬಂದಿದೆಯಾ. ಲೈಕ್ ಇದೆಲ್ಲನೂ ನಮ್ಮ ಥಾಟ್ಸ್ಗೆ ಬರ್ತಾ ಹೋಗುತ್ತೆ. ಯಾಕೆಂದರೆ ನಾವು ಆ ನೋಟಿಫಿಕೇಷನ್ ಬಂದಿರೋ ಟ್ರಿಗರ್ನ ಇಟ್ಕೊಂಡು ನಾವೇನೇನು ಅನ್ಕೊತಿರೋ ಅದೆಲ್ಲನೂ ಆಗಿದೆಯಾ ಅಂತ ಯೋಚನೆ ಮಾಡ್ತಾ ಹೋಗ್ತೀರಿ. ನೀವು ಯಾರೂ ಆ ನೋಟಿಫಿಕೇಷನ್ಗೆ ಅಡಿಕ್ಟ್ ಆಗಿರೋದಿಲ್ಲ. ಆ ನೋಟಿಫಿಕೇಷನಿಂದ ನಿಮಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಿರ್ತೀರೋ ಆ ರಿಸಲ್ಟ್ ಬಂದಿದೆಯೋ ಇಲ್ವೋ ಅನ್ನೋ ಕ್ಯೂರಿಯಾಸಿಟಿಲಿ ನೀವು ಅದನ್ನು ಜಾಸ್ತಿ ಥಿಂಕ್ ಮಾಡ್ತಾ ಹೋಗ್ತಿರ್ತೀರ. ಯಾಕೆಂದರೆ ನೀವು ನೋಟಿಫಿಕೇಷನ್ನ ಜಸ್ಟ್ ಒಂದು ನೋಟಿಫಿಕೇಷನ್ ಅಂತ ಇಗ್ನೋರ್ ಮಾಡೋದಿಲ್ಲ. ಆ ನೋಟಿಫಿಕೇಷನ್ ಏನಾಗಿರ್ಬೋದು, ಯಾರು ಮೆಸೇಜ್ ಮಾಡಿರ್ಬೋದು, ಅಥವಾ ನಾನು ಅಂದ್ಕೊಂಡಿರೋದು ಬಂದಿದೆಯಾ, ಹೀಗೆ ಒಂದೊಂದೇ ಥಾಟ್ಸು ನಿಮಗೆ ಬರ್ತಾ ಇರೋದ್ರಿಂದ ನೀವಲ್ಲಿ ಏನು ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರ್ತೀರೋ ಅದನ್ನು ಮಾಡೋದಕ್ಕಾಗೋದಿಲ್ಲ. ಸೊ ಅದನ್ನು ನಾವು ಹ್ಯಾಬಿಟ್ ಲೂಪಲ್ಲಿ ಕ್ರೇವಿಂಗ್ಸ್ ಅಂತ ಕರಿತೀರಿ. ಸೊ ಅಲ್ಲಿ ಥರ್ಡ್ ಸ್ಟೆಪ್ಪು ರೆಸ್ಪಾನ್ಸು. ಸೊ ಈಗ ನಾವು ಏನು ಮಾಡ್ತೀರಿ ಅಂದರೆ, ಓಕೆ ನಾವು ಕ್ರೇವಿಂಗ್ಸ್ ಎಲ್ಲ ಬಂದಿದೆ, ಸೊ ನಾನು ಇವಾಗ ಅದಕ್ಕೆ ರೆಸ್ಪಾನ್ಸ್ ಮಾಡಬೇಕು. ಅವಾಗ ಏನು ಮಾಡ್ತೀನಿ ಅಂದರೆ ನಾನು ಮೊಬೈಲ್ನ ಓಪನ್ ಮಾಡ್ತೀನಿ, ಆ ನೋಟಿಫಿಕೇಷನ್ ಏನೋ ಕ್ಲಿಕ್ ಮಾಡ್ತೀನಿ, ಮತ್ತು ಅದು ಯಾರ್ದಾದ್ರು ಮೆಸೇಜ್ ಆಗಿದ್ದರೆ ನಾವು ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ಹೋಗ್ತೀರಿ. ಮತ್ತು ಈಗ ಅದೇನಾದರೂ ಡೆಲಿವರಿ ಪಾಯಿಂಟ್ ಆಗಿತ್ತು ಅಂದರೆ ನಾವು ಅದರಿಂದ ಓಕೆ ನನ್ನ ಡೆಲಿವರಿ ರೀಚ್ ಆಗಿದೆ, ನಾನು ಆರ್ಡರ್ ಮಾಡಿದ್ದು ನಮ್ಮ ಮನೆಗೆ ಬಂದಿದೆ ಅಂತ ಇನ್ಫಾರ್ಮೇಷನ್ನ ತಿಳ್ಕೊತೀರಿ. ಅಥವಾ ಯಾರಾದರೂ ಒಬ್ಬರು ಫೋಟೋ ಸೆಂಡ್ ಮಾಡಿದರೆ ಆ ಫೋಟೋ ಏನು ಅಂತ ನೋಡ್ತೀರಿ. ಇದೆಲ್ಲ ನಾವು ಆ ಕ್ರೇವಿಂಗ್ಸ್ಗೆ ಮಾಡ್ತಿರೋ ರೆಸ್ಪಾನ್ಸ್ ಆಗಿರುತ್ತೆ. ಇಲ್ಲಿ ನಮ್ಮ ಬ್ರೈನ್ ಏನು ಹೇಳ್ತಾ ಇರುತ್ತೆ ಅಂದರೆ, ನಮಗೆ ಫಸ್ಟಿಂದನೂ ನಮ್ಮ ಬ್ರೈನು ಇದೇ ಥರನೇ ಟ್ರೈನ್ ಮಾಡಿರುತ್ತೆ. ಯಾವುದೇ ನೋಟಿಫಿಕೇಷನ್ ಬಂದರೂ ಇಮಿಡಿಯೇಟಾಗಿ ನಾವು ರಿಪ್ಲೈ ಮಾಡಬೇಕು. ಸೊ ಇಮಿಡಿಯೇಟಾಗಿ ನಾವು ಅದಕ್ಕೆ ರಿಯಾಕ್ಟ್ ಮಾಡಬೇಕು, ಇಲ್ಲಾಂದರೆ ನಾವೇನು ಆಗಿಬಿಡ್ತಿರೋ, ಇಲ್ಲ ನಮಗೇನು ಅನಿಸುತ್ತೋ, ಈ ಥರನೇ ನಮ್ಮ ಬ್ರೈನ ಟ್ರೈನ್ ಆಗಿರೋದ್ರಿಂದ ನಮಗೆ ಪ್ರತಿ ಸಲನೂ ಮೊಬೈಲಲ್ಲಿ ನೋಟಿಫಿಕೇಷನ್ ಬಂದರೆ ನಾವು ಅದಕ್ಕೆ ರಿಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿರೋದು. ಸೊ ಇದನ್ನೇ ನಾವು ರೆಸ್ಪಾನ್ಸ್ ಅಂತ ಕರಿತೀರಿ.
ಸೊ ಈ ಹ್ಯಾಬಿಟ್ ಲೂಪಲ್ಲಿ 4th ಸ್ಟೆಪ್ ಏನಂದರೆ ರಿವಾರ್ಡು. ಸೊ ಇದರಲ್ಲಿ ರಿವಾರ್ಡ್ ಅಂದರೆ ನಾವು ಯಾವಾಗಲೂ ಫೈನಾನ್ಸು ಇಲ್ಲ ನಮಗೇನೋ ಗಿಫ್ಟ್ ಸಿಗುತ್ತೆ ಅಂತ ಅಲ್ಲ. ನಾನೀಗ ಕೊಡ್ತಾರೋ ಎಕ್ಸಾಂಪಲ್ ಏನಂದರೆ, ನಾವೀಗ ಅವ್ರಿಗೆ ರೆಸ್ಪಾನ್ಸ್ ಮಾಡಿದ ತಕ್ಷಣ ನಮಗೆ ನಮ್ಮ ಒಳಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಅದು ಯಾವ ರೀತಿ ಅಂದರೆ, ಓಕೆ ನನಗೀಗ ನೋಟಿಫಿಕೇಷನ್ ಬಂತು, ನಾನು ಅದನ್ನು ಏನು ಅಂತ ನೋಡಿದೆ, ನಾನು ಅದಕ್ಕೆ ರೆಸ್ಪಾನ್ಸ್ ಕೊಟ್ಟೆ, ಓಕೆ ಇವಾಗ ನಾನು ನೆಮ್ಮದಿಯಾಗಿ ಬೇರೆ ಕೆಲಸ ಮಾಡ್ಬೋದು ಅಂತ ನಮ್ಮ ಮೈಂಡು ನಮಗೆ ಹೇಳುತ್ತೆ. ಸೊ ನಾವು ಅವಾಗ ನೆಕ್ಸ್ಟ್ ಕೆಲಸದಲ್ಲಿ ಕಂಟಿನ್ಯೂ ಮಾಡ್ಕೊತ ಹೋಗ್ತೀರಿ. ಬಟ್ ಈ ಹ್ಯಾಬಿಟ್ ಲೂಪು ಎಷ್ಟು ಒಳ್ಳೆಯದು ಅಷ್ಟು ಕೆಟ್ಟದ್ದು ಸಹ ಆಗಿರುತ್ತೆ. ಯಾಕಂದರೆ ಕೆಲವು ಸಲ ಇದು ಒಳ್ಳೆಯದಾಗಿರೋದ್ರಿಂದ ನಾವು ಇದನ್ನು ಒಳ್ಳೆ ರೀತಿಲಿ ಯೂಸ್ ಮಾಡ್ಕೋಬೇಕು. ಬಟ್ ಕೆಲವು ಸಲ ನಾವು ಮಾಡ್ತಿರೋ ಕೆಲಸದಿಂದ ಡೈವರ್ಟ್ ಮಾಡೋ ಚಾನ್ಸಸ್ಸು ತುಂಬಾ ಇರುತ್ತೆ. ಲೈಕ್ ನಾನೀಗ ಹೇಳಿರೋ ಎಕ್ಸಾಂಪಲಲ್ಲೇ ನೀವು ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡ್ತಿರ್ತೀರ, ಬಟ್ ನಿಮಗೆ ನೋಟಿಫಿಕೇಷನ್ ಬಂತು ಅಂತ ಡಿಸ್ಟ್ರಾಕ್ಟ್ ಆಗ್ತೀರಾ. ಆ ಡಿಸ್ಟ್ರಾಕ್ಟ್ ಆಗ್ತಿದ್ದಂಗೆ ನೀವು ಮಾಡೋ ಕೆಲಸದಲ್ಲಿ ಪ್ರೊಡಕ್ಟಿವಿಟಿ ಕಮ್ಮಿ ಆಗುತ್ತೆ. ಸೊ ಇಲ್ಲ ನೀವು ಟೈಮ್ನ ರೀಚ್ ಮಾಡೋದಕ್ಕಾಗೋದಿಲ್ಲ. ಸೊ ಹೀಗೆ ಈ ಹ್ಯಾಬಿಟ್ ಲೂಪಲ್ಲಿ ಈ ಥರ ಕೆಲವು ಸಲ ನೆಗೆಟಿವು ಆಗುತ್ತೆ. ಬಟ್ ಇದರಲ್ಲಿ ಪಾಸಿಟಿವ್ ಯಾವ ಥರ ಆಗುತ್ತೆ ಅಂದರೆ, ನೀವೀಗ ಎಕ್ಸಸೈಸ್ ಮಾಡಿಲ್ಲ ಅಂದರೆ ನಿಮಗೊಂದು ಟ್ರಿಗರ್ ಪಾಯಿಂಟ್ ಜನ್ರೇಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಎಕ್ಸಸೈಸ್ ಮಾಡೋದಕ್ಕೆ ಬೇಕಾಗಿರೋ ಎಲ್ಲ ಅರೇಂಜ್ಮೆಂಟು ಮಾಡ್ಕೊತೀರಾ. ನೀವು ಎಕ್ಸಸೈಸ್ ಮಾಡ್ತೀರಾ, ಆವಾಗ ನಿಮಗೆ ಒಂದು ನೆಮ್ಮದಿ ಅಂತ ಸಿಗುತ್ತೆ. ಆವಾಗ ನಿಮಗೆ ಎಕ್ಸಸೈಸ್ ಮಾಡಿರೋ ಫೀಲಿಂಗಿಂದ ನಿಮಗೆ ಗುಡ್ ಫೀಲಿಂಗ್ ಆಗಿ ನೀವೇನೋ ಕಂಪ್ಲೀಟ್ ಮಾಡಿರೋ ಫೀಲಿಂಗ್ ಸಿಗುತ್ತೆ. ಸೊ ಇದೇ ರೀತಿ ಈ ಹ್ಯಾಬಿಟ್ ಲೂಪಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ನೀವು ಯಾವ ರೀತಿ ಹ್ಯಾಬಿಟ್ನ ಜನ್ರೇಟ್ ಮಾಡ್ಕೊತೀರೋ ಆ ಹ್ಯಾಬಿಟ್ ತಕ್ಕನಾಗೆ ನಿಮಗೆ ರಿವಾರ್ಡ್ ಸಹ ಸಿಗ್ತಾ ಹೋಗುತ್ತೆ. ಸೊ ಈ ಹ್ಯಾಬಿಟ್ ಲೂಪ್ನ ಆದಷ್ಟು ಒಳ್ಳೆ ರೀತಿಯಲ್ಲೇ ಯೂಸ್ ಮಾಡ್ಕೊಳ್ಳಿ. ಯಾಕೆಂದರೆ ಜಸ್ಟ್ ಒಂದು ಮೊಬೈಲ್ ನೋಟಿಫಿಕೇಷನ್ಗೆ ನೀವು ಇಷ್ಟೊಂದು ಡಿಸ್ಟ್ರಾಕ್ಟ್ ಆಗ್ತಿದ್ರೆ, ನಿಮ್ಮ ಫ್ಯೂಚರಲ್ಲಿ ಏನೋ ಒಂದು ದೊಡ್ಡ ಕೆಲಸ ಮಾಡೋ ಟೈಮಲ್ಲಿ ಈ ಥರ ಆಯಿತು ಅಂದರೆ ನಿಮ್ಮ ಬ್ರೈನ್ ಆವಾಗ ನಿಮಗೆ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಬಿಡ್ತಾ ಇರೋದಿಲ್ಲ. ನೀವು ರೆಸ್ಪಾನ್ಸ್ ಕೊಡೋವರೆಗೂ ನಿಮ್ಮ ಬ್ರೈನ್ ನಿಮಗೆ ಸಿಗ್ನಲ್ ಕಳಿಸ್ತಾನೆ ಇರುತ್ತೆ. ಸೊ ಆದಷ್ಟು ಈ ಥರ ಹ್ಯಾಬಿಟ್ಸ್ನ ಕಂಟ್ರೋಲ್ ಮಾಡಿ. ಹೌದು, ಇದು ರಿಯಲ್ ಲೈಫಲ್ಲಿ ಹೇಳೋದಕ್ಕೆ ತುಂಬಾ ಸಿಂಪಲ್ಲಾಗಿ ಮತ್ತು ಇದು ಸಿಲ್ಲಿ ಮ್ಯಾಟರ್ ಅಂತ ಅನ್ನಿಸ್ಬೋದು. ಬಟ್ ನೀವು ಒನ್ಸು ಇದರಿಂದ ಆಗೋ ಇಂಪ್ಯಾಕ್ಟ್ನ ನೋಡಿದ್ರೆ ನಿಮಗೆ ಈ ಥರ ಹ್ಯಾಬಿಟ್ಗಳು ಚಿಕ್ಕ ಚಿಕ್ಕ ವಿಷಯನೂ ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಬೀಳುತ್ತೆ ಅಂತ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಟೈಮು ನೀವು ಯಾವುದೇ ಒಂದು ಹ್ಯಾಬಿಟ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕಾಗಲಿ, ಇಲ್ಲ ನೀವು ಯಾವುದೇ ಒಂದು ಬ್ಯಾಡ್ ಹ್ಯಾಬಿಟ್ನ ರಿಮೂವ್ ಮಾಡಬೇಕಾದ್ರೂ ಈ ಲೂಪಿಂದ ಆಚೆ ಬರೋದ್ರ ಬಗ್ಗೆ ಯೋಚನೆ ಮಾಡಿ. ಆಮೇಲೆ ಈ ಲೂಪ್ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೀವು ಇದರಲ್ಲಿ ಬರೋ ಪ್ರತಿಯೊಂದು ಸ್ಟೇಜ್ ಮೇಲೂ ನೀವು ಇದನ್ನು ಕಂಟ್ರೋಲ್ ಇಟ್ಕೋಬೇಕು. ನೀವು ಇದರಲ್ಲಿ ಯಾವುದೇ ಒಂದು ಟ್ರಿಗರ್ ಪಾಯಿಂಟ್ ಜನ್ರೇಟ್ ಆಗ್ತಿದ್ದಂದ್ರೂ ನೀವು ಅದನ್ನು ಕಂಟ್ರೋಲ್ ಮಾಡೋ ಕೆಪಾಸಿಟಿನ ತೊಗೊಂಡಿರಬೇಕು. ಇಲ್ಲ ನಿಮಗೆ ಟ್ರಿಗರ್ ಪಾಯಿಂಟ್ ಜನ್ರೇಟ್ ಆದ್ರೂ ನಾನು ಅದನ್ನು ಹೇಗೆ ಕಾಮಾಗಿ ಹ್ಯಾಂಡ್ಲ್ ಮಾಡಬೇಕು, ಇಲ್ಲ ಈ ಸಿಚುವೇಶನ್ನ ನಾನು ಹೇಗೆ ಕಂಟ್ರೋಲ್ ಮಾಡೋದನ್ನು ಕಲಿಬೇಕು. ಹೀಗೆ ಆದಷ್ಟು ಇದನ್ನು ನೀವು ನಿಮ್ಮ ಕಂಟ್ರೋಲ್ ಮಾಡೋ ಥರ ಮಾಡಿ, ಅದು ನಿಮ್ಮನ್ನು ಕಂಟ್ರೋಲ್ ಮಾಡೋ ಥರ ಮಾಡೋದಕ್ಕೆ ಹೋಗಬೇಡಿ. ಸೊ ಥ್ಯಾಂಕ್ ಯು.